Hey guys, welcome back. You all into the CAD design in Kannada YouTube channel. So AutoCAD for beginners now fourth class idu. So previous video dalli ನಾನು ನಿಮಗೆ polyline and line and circle and arc ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ rectangle ಅಂತೇಳಿ ಒಂದು ಕಮೆಂಟ್ ಕಾಣ್ತಾ ಇದೆ ರೈಟ್. ಸೊ rectangle ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. rectangle ಡಿಫ್ರೆಂಟ್ ಟೈಪ್ಸ್ ಆಫ್ rectangle ಇದೆ, ಫಿಲೆಟ್, ರೇಡಿಯಸ್ ಅಂತೇಳಿ, ಚಾಂಫರ್ ಅಂತೇಳಿ ರೈಟ್. ಸೊ ಈ ರೀತಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ರೆಕ್ಟ್ಯಾಂಗಲ್ಸ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಸೊ ನಮಗೆ ಆಟೋಕ್ಯಾಡ್ ಓಪನ್ ಆದ ತಕ್ಷಣ ಈ ರೀತಿ ರೆಕ್ಟ್ಯಾಂಗಲ್ ಕಾಣ್ತಾ ಇದೆಯಲ್ಲ, ಸೆಲೆಕ್ಟ್ ದಿಸ್ ರೆಕ್ಟ್ಯಾಂಗಲ್ ನೋಡಿ ಇಲ್ಲಿ. ಓಕೆ, ಸೊ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ಗೈಡ್ ಕೊಡುತ್ತಲ್ಲ, ಇದು ಕಮ್ಯುನಿಕೇಶನ್ ಗೈಡಲ್ಲಿ ನಮಗೆ ನೋಡಿ ಚಾಂಫರ್, ಎಲಿವೇಶನ್, ಫಿಲೆಟ್, ಥಿಕ್ನೆಸ್ ಆ್ಯಂಡ್ ವಿಡ್ತ್ ಅಂತೇಳಿ ಈ ರೆಕ್ಟ್ಯಾಂಗಲಲ್ಲಿ ಮತ್ತೆ 5 ಟೈಪ್ಸ್ ಇದೆ ರೈಟ್. ಸೊ ರೆಕ್ಟ್ಯಾಂಗಲ್ ಅಂದರೆ ಜಸ್ಟ್ ನಾವು ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಕೊಡೋದಲ್ಲ. ನೋಡಿ ಇವಾಗ ಫಸ್ಟ್ ಪಾಯಿಂಟ್ ಕೊಟ್ಟಿದ್ದೀನಿ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಕೊಟ್ಟಿದ್ದೀನಿ ರೈಟ್. ಈ ರೀತಿ ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀವಲ್ಲ, ಸೊ ಇದೊಂದು ಟೈಪ್ ರೆಕ್ಟ್ಯಾಂಗಲ್ ಆ್ಯಂಡ್ ಇದನ್ನು ಬಿಟ್ಟು ಇನ್ನೂ 5 ಟೈಪ್ ರೆಕ್ಟ್ಯಾಂಗಲನ್ನು ಕೊಟ್ಟಿದ್ದಾನೆ ನಮ್ಮ ಈ ಒಂದು ಆಟೋಕ್ಯಾಡಲ್ಲಿ. ಸೊ ನೋಡಿ ನಮಗೆ ಸಪೋಸ್ ನೋಡಿ ಇಲ್ಲಿ ಚಾಂಫರ್ ಬಂದಿದೆ, ಬಿಕಾಸ್ ನಾನು ಪ್ರೀವಿಯಸ್ ಟೈಮಲ್ಲಿ ಈ ರೆಕ್ಟ್ಯಾಂಗಲ್ ಯೂಸ್ ಮಾಡುವಾಗ ಅಲ್ಲಿ ಚಾಂಫರ್ ಅಂತೇಳಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೆ, ಅದಕ್ಕೆ ಇಲ್ಲಿ ಚಾಂಫರ್ ತೋರಿಸ್ತಾ ಇದೆ. ನೋಡಿ ಇಲ್ಲಿ ಸಪ್ರೇಟಾಗಿ ನಾವು ಚಾಂಫರ್ ರೆಕ್ಟ್ಯಾಂಗಲ್ ಡ್ರಾ ಮಾಡಿ ಸಪ್ರೇಟಾಗಿ ಈ ರೀತಿ ಚಾಂಫರ್ ಕ್ರಿಯೇಟ್ ಮಾಡೋದೇನು ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಇಲ್ಲೇ ನಾವು ಚಾಂಫರನ್ನು ಡ್ರಾ ಮಾಡ್ಬೋದು ಆ್ಯಂಡ್ ರೇಡಿಯಸನ್ನು ಕೂಡ ಡ್ರಾ ಮಾಡ್ಬೋದು ರೈಟ್. ಈ ರೀತಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ ಹೇಗೆ ಅಂತೇಳಿ. ಸೊ ಇವಾಗ ನಾನು ಇಲ್ಲಿ ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ರೆಕ್ಟ್ಯಾಂಗಲಲ್ಲಿ ಟಾಪಲ್ಲಿ ಸೊ ಇಲ್ಲಿ ನೋಡ್ಬೋದು ಚಾಂಫರ್ ಅಂತೇಳಿ ತೋರಿಸಿದ್ದಾರೆ ನಮಗೆ ಈ ಒಂದು ಬಾಟಮಲ್ಲಿ. ಸೆಲೆಕ್ಟ್ ಫಸ್ಟಿಗೆ ಚಾಂಫರ್ ಸೆಲೆಕ್ಷನ್ ಮಾಡ್ಕೊತೀನಿ. ಚಾಂಫರ್ ಸೆಲೆಕ್ಷನ್ ಮಾಡಿದ ತಕ್ಷಣ ನಮ್ಗೆ ಏನು ಕೇಳ್ತಾ ಇದೆ, ಸ್ಪೆಸಿಫೈ ಫಸ್ಟ್ ಚಾಂಫರ್ ಡಿಸ್ಟೆನ್ಸ್ ಫಾರ್ ರೆಕ್ಟ್ಯಾಂಗಲ್ ಅಂತೇಳಿ ಕೇಳ್ತಾ ಇದೆ. ಅಂದರೆ ಫಸ್ಟ್ ಒಂದು ಸೈಡ್ನ ಡಿಸ್ಟೆನ್ಸ್ ಕೇಳ್ತಾ ಇದೆ. ಸೊ ನಾನು 10 ಕೊಡ್ತಾ ಇದ್ದೀನಿ, ಎಂಟರ್. ಆ್ಯಂಡ್ ಸ್ಪೆಸಿಫೈ ಸೆಕೆಂಡ್ ಚಾಂಫರ್ ಡಿಸ್ಟೆನ್ಸ್ ಫಾರ್ ರೆಕ್ಟ್ಯಾಂಗಲ್ ಅಂತೇಳಿ. ಸೊ ಸೆಕೆಂಡ್ ಡಿಸ್ಟೆನ್ಸ್ ಕೂಡ ಕೇಳ್ತಾ ಇದೆ. ಸೆಕೆಂಡ್ ಡಿಸ್ಟೆನ್ಸ್ ಕೂಡ ನಾನು ಇವಾಗ ಎಷ್ಟು ಕೊಡ್ತೀನಿ ಅಂದರೆ 20 ಕೊಡ್ತೀನಿ. ಸೊ ಸ್ವಲ್ಪ ಡಿಫ್ರೆನ್ಸ್ ಆಗಿ ತೊಗೊಳ್ಳೋಣ ವ್ಯಾಲ್ಯೂಸ್ ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ದೆನ್ ಎಂಟರ್ ಕ್ಲಿಕ್ ಮಾಡಿ. ಇವಾಗ ಸ್ಪೆಸಿಫೈ ಫಸ್ಟ್ ಕಾರ್ನರ್ ಪಾಯಿಂಟ್ ಅಂತೇಳಿ ಕೇಳ್ತಾ ಇದೆ. ಸೊ ಫಸ್ಟ್ ಕಾರ್ನರ್ ಪಾಯಿಂಟ್ ಬಂದು ನಾನು ಐ ಆಮ್ ಸೆಲೆಕ್ಟಿಂಗ್ ಹಿಯರ್ ಆ್ಯಂಡ್ ನೆಕ್ಸ್ಟ್ ಸ್ಪೆಸಿಫೈ ಅದರ್ ಕಾರ್ನರ್ ಪಾಯಿಂಟ್ ಅಂದರೆ ಸೆಕೆಂಡ್ ಕಾರ್ನರ್ ಪಾಯಿಂಟನ್ನು ರೈಟ್. ಸೊ ನೋಡಿ ಇಲ್ಲಿ ಚಾಂಫರ್ ನಮಗೆ ಡ್ರಾ ಆಗಿದೆ. ಸೊ ನೋಡ್ಬೋದು ಇವಾಗ ನೋಡಿ, ಇದು ಇವಾಗ ನಾನು ಚಾಂಫರ್ ಡಿಸ್ಟೆನ್ಸ್ ಒಂದು ಕಡೆ 10 ಕೊಟ್ಟಿದೆ, ಇನ್ನೊಂದು ಕಡೆ 20 ಕೊಟ್ಟಿದೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಅಂತೇಳಿ. ಡೈಮೆನ್ಷನ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಫ್ರಮ್ ಈ ಪಾಯಿಂಟಿಂದ ಸೊ ಈ ಪಾಯಿಂಟಿಗೆ ಈ ರೀತಿ ರೈಟ್. ಸೊ ಫಸ್ಟ್ ನಾನು ಸೆಕೆಂಡಲ್ಲಿ 20 ಕೊಟ್ಟಿದ್ದೆ, ದಟ್ ಒನ್ ಈಸ್ ದಿಸ್ ಡಿಸ್ಟೆನ್ಸ್ ಆ್ಯಂಡ್ ಅಗೇನ್ ಫ್ರಮ್ ಹಿಯರ್ ಟು ಹಿಯರ್. ಸೊ ವರ್ಟಿಕಲಲ್ಲಿ ನೋಡಿ ಇವಾಗ ಇದು 10. ಸೊ ಫಸ್ಟ್ ನಾನು 10 ಕೊಟ್ಟಿದ್ದೆ ಆ್ಯಂಡ್ ಸೆಕೆಂಡ್ ಚಾಂಫರ್ ಡಿಸ್ಟೆನ್ಸ್ 20 ಕೊಟ್ಟಿದ್ದಾನೆ. ಸೊ ಈ ರೀತಿ ಡ್ರಾ ಮಾಡ್ತೀವಿ. ಅದೇ ಬಟ್ ಅಲ್ಲಿ ನಾವು ಚಾಂಫರಲ್ಲಿ ಸೊ 2x2 ಅಂತೇಳಿ ಕೊಟ್ಟಿವನಕ್ಕೂ ನಾವು ಸೇಮ್ ಈಕ್ವಲ್ ಆಗಿರುತ್ತೆ ನಮಗೆ. ಆ್ಯಂಡ್ ಹಾರಿಜೆಂಟಲ್ ಕಡೆ ಆ್ಯಂಡ್ ವರ್ಟಿಕಲ್ ಕಡೆ ಸೇಮ್ 2x2 ಇರುತ್ತೆ. ನಿಮಗಿದು ರೈಟ್. ಸೊ ಇದು ನೋಡ್ಬೋದು, ದಿಸ್ ಒನ್ ಈಸ್ 2 ಆ್ಯಂಡ್ ಆಲ್ಸೋ ಹಿಯರ್. ಸೊ ನೋಡ್ಬೋದು ಎರಡು ಕಡೆ ನಮಗೆ 2 ಡಿಸ್ಟೆನ್ಸಿಗೆ. ಈ ರೀತಿ ನಾವು ಸಿಂಪಲ್ ಆಗಿ ಚಾಂಫರ್ ಆಪ್ಷನ್ಸ್ ಯೂಸ್ ಮಾಡ್ತೀವಿ ಒಂದು ರೆಕ್ಟ್ಯಾಂಗಲಲ್ಲಿ. ಸೊ ನೀವು ರೆಕ್ಟ್ಯಾಂಗಲ್ ಡ್ರಾ ಮಾಡಿ ಕೂಡ ಚಾಂಫರ್ ಡ್ರಾ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಈ ರೀತಿ ಕೂಡ ನೀವು ಚಾಂಫರನ್ನು ಡ್ರಾ ಮಾಡ್ಬೋದು ರೈಟ್. ಆ್ಯಂಡ್ ಸೊ ಅಗೇನ್ ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ನಾವು ಜಾಸ್ತಿ ಯೂಸ್ ಮಾಡೋದು ಈ ಒಂದು ಚಾಂಫರ್ ಆ್ಯಂಡ್ ಫಿಲೆಟನ್ನು ಯೂಸ್ ಮಾಡ್ತೀವಿ. ಫಿಲೆಟ್ ಅಂದರೆ ರೇಡಿಯಸ್ ಟೈಪನ್ನು ಯೂಸ್ ಮಾಡ್ತೀವಿ ರೈಟ್. ಸೊ ನಾನು ಇವಾಗ ಫಿಲೆಟ್ ಕಮಾಂಡನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು ಬಾಟಮಲ್ಲಿ ಫಿಲೆಟ್. ಸೊ ಫಸ್ಟ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಎಲ್ಲ ಕವರ್ ಮಾಡ್ಕೊತ ಹೋಗೋಣ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಯಾವೆಲ್ಲ ಟಾಪಿಕ್ ಸ್ಕಿಪ್ ಆಗಿರ್ತಲ್ಲ ಒಂದನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ನೋಡಿ ಇವಾಗ ಸ್ಪೆಸಿಫೈ ಫಿಲೆಟ್ ರೇಡಿಯಸ್ ಫಾರ್ ರೆಕ್ಟ್ಯಾಂಗಲ್ ಅಂತೇಳಿ ಕೇಳ್ತಾ ಇದೆ. ನೋಡಿ ಸ್ಪೆಸಿಫೈ ಫಿಲೆಟ್ ರೇಡಿಯಸ್ ಫಾರ್ ರೆಕ್ಟ್ಯಾಂಗಲ್ ಅಂತೇಳಿ ಕೇಳ್ತಾ ಇದೆ. ಸೊ ನಾನು 20 ಕೊಡ್ತಾ ಇದ್ದೀನಿ ರೇಡಿಯಸ್ ಅಂತೇಳಿ ಆ್ಯಂಡ್ ಎಂಟರ್. ಸ್ಪೆಸಿಫೈ ಫಸ್ಟ್ ಕಾರ್ನರ್ ಪಾಯಿಂಟ್, ಸೊ ಇಲ್ಲಿ ಸೆಲೆಕ್ಷನ್ ಮಾಡ್ಕೊತೀನಿ ಆ್ಯಂಡ್ ಅದರ್ ಕಾರ್ನರ್ ಪಾಯಿಂಟ್ ನೋಡಿ ಇಲ್ಲಿ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ನೋಡ್ಬೋದು ನಮಗೆ ರೇಡಿಯಸ್ ಕ್ರಿಯೇಟ್ ಆಗಿ ಬಂದಿದೆ ಆಟೋಮೆಟಿಕ್ಕಾಗಿ ರೈಟ್. ಈ ರೀತಿ ನಾವು ಡೈರೆಕ್ಟಾಗಿ ರೇಡಿಯಸನ್ನು ಡ್ರಾ ಮಾಡ್ಬೋದು. ಸೊ ಇಫ್ ಯು ವಾಂಟ್ ಟು ಚೆಕ್ ದಿಸ್ ರೇಡಿಯಸ್, ನಮಗೆ ರೇಡಿಯಸ್ ಆಪ್ಷನ್ಸ್ ಇದೆ, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಸಾಕು. ರೇಡಿಯಸ್ 20 ಡಿಸ್ಟೆನ್ಸಲ್ಲಿ ತೋರಿಸ್ತಾ ಇದೆ ರೈಟ್. ಸೊ ಈ ರೀತಿ ನಾವು ಸಿಂಪಲಾಗಿ ಚಾಂಫರ್ ಆ್ಯಂಡ್ ರೇಡಿಯಸನ್ನು ಯೂಸ್ ಮಾಡ್ತೀವಿ ಈ ಒಂದು ರೆಕ್ಟ್ಯಾಂಗಲಲ್ಲಿ.
ಸೊ ಇವೆರಡು ಸಾಕು ನಮಗೆ ಈ ರೆಕ್ಟ್ಯಾಂಗಲ್, ಇವೆರಡು ಮೇನ್ ಇಂಪಾರ್ಟೆಂಟ್ ನಮಗೆ, ರೈಟ್. ಸೊ ಚಾಂಫರ್ ಕೂಡ ಡೈರೆಕ್ಟಾಗಿ ಡ್ರಾ ಮಾಡೋದು ಗೊತ್ತಾಯ್ತು ನಿಮಗೆ ಇವಾಗ. ಆ್ಯಂಡ್ ದಿಸ್ ರೆಕ್ಟ್ಯಾಂಗಲ್ ಕೂಡ, ಸೊ ರೇಡಿಯಸ್ ಕೂಡ ನಿಮಗೆ ಡೈರೆಕ್ಟಾಗಿ ಡ್ರಾ ಮಾಡೋದು ಹೇಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಫರ್ದರ್ ಕ್ಲಾಸಲ್ಲಿ ನಿಮಗೆ ಈ ಥಿಕ್ನೆಸ್, ವಿಡ್ತ್ ಆ್ಯಂಡ್ ಎಲಿವೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವು ಅಷ್ಟೊಂದು ಯೂಸ್ ಮಾಡೋದಿಲ್ಲ ನಾವು ಇವಾಗ, ರೈಟ್. ಸೊ ಬಿಗಿನರ್ಸಿಗೆ ಇಷ್ಟು ಗೊತ್ತಿದೆ ಸಾಕು. ಥ್ಯಾಂಕ್ ಯು.